ಯುದ್ಧ ಆದ್ರೆ ಈ ಯುದ್ಧದ ಮಧ್ಯೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ನೋ ಚೇಂಜ್, ಏರಿಕೆ ಇಳಿಕೆ ಕಾಣದ ಯಥಾಸ್ಥಿತಿಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಸಾಗ್ತಾ ಇದೆ. ಹತ್ತು ಗ್ರಾಂ ಬಂಗಾರದ ದರ 1,67,000. ಕೆಜಿ ಸಿಲ್ವರ್ ರೇಟ್ 2,76,000 ರೂಪಾಯಿ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆ ಷೇರು ಮಾರುಕಟ್ಟೆ ಕಂಪನ. ಷೇರುಪೇಟೆ ಮೇಲೆ ಭಾರಿ ಪರಿಣಾಮ ಬೀರಿದ ವಾರ್. ಆರಂಭದಲ್ಲಿ ಏರಿಕೆ ಕಂಡಿದ್ದ ಗೋಲ್ಡ್ ಸಿಲ್ವರ್ ಈಗ ಇಳಿಕೆ ಕಾಣಿಸ್ತಾ ಇದೆ. ಯುದ್ಧದ ಮಧ್ಯೆಯೂ ಚಿನ್ನ ಮತ್ತು ಬೆಳ್ಳಿಯ ಏರಿಕೆ ಇಳಿಕೆ ಕಾಣದೆ ಯಥಾಸ್ಥಿತಿಯಲ್ಲಿ ತಟಸ್ಥವಾಗಿದೆ. 10 ಗ್ರಾಂ ಬಂಗಾರದ ದರ 1,67,000. ಸಿಲ್ವರ್ 1 ಕೆಜಿಗೆ 2,76,000 ರೂಪಾಯಿ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆ ಷೇರು ಮಾರುಕಟ್ಟೆಯ ಕಂಪನ ಇದು. ಷೇರುಪೇಟೆ ಮೇಲೆ ಭಾರಿ ಪರಿಣಾಮ ಬೀರಿದ ವಾರ್. ನೋಡಿ, ಯುದ್ಧ ಸ್ಟಾರ್ಟ್ ಆಗಿ 2 ದಿನಗಳ ಕಳೀತಾ ಹೋದಂತ ಸಂದರ್ಭದಲ್ಲಿ ಬಂಗಾರದ ಬೆಲೆ ಎಷ್ಟಾಗಿತ್ತು? ದಿಢೀರಂತ 10,000 ರೂಪಾಯಿ, ಅಂದ್ರೆ 1,60,000 ಚಿಲ್ಲರೆ ಇದ್ದಂತಹ ಬಂಗಾರ ಒಂದೇ ಸಮನೆ 1,74,000 ರೂಪಾಯಿ ಆಯಿತು. 74,000 ರೂಪಾಯಿ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಟಾಕ್ಸ್ ಇತ್ತು? 2 ಲಕ್ಷ ರೂಪಾಯಿ ಆಗ್ಬಿಡುತ್ತಪ್ಪ ಬಂಗಾರ. 10 ಗ್ರಾಮ್ 24 ಕ್ಯಾರೆಟ್ ಬಂಗಾರದ ಬೆಲೆ 2 ಲಕ್ಷ ರೂಪಾಯಿ ಹೋಗಿ ನಿಲ್ಲುತ್ತೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇತ್ತು. ಬಟ್ ಈಗ ಅದ್ರ ಉಲ್ಟಾ ಆಗ್ತಾ ಇದೆ. ಇಳಿಕೆ ಕಾಣಿಸ್ತಾ ಇರುವಂಥದ್ದು 74ರಿಂದ 2 ಲಕ್ಷ ಆಗುತ್ತೆ ಅನ್ನುವಂಥ ಪ್ರಸಂಗದಲ್ಲಿ 74ರಿಂದ ಅಂದರೆ 1,74ರಿಂದ 1,67ಕ್ಕೆ ಬಂದು ನಿಂತಿದೆ ಸದ್ಯದ ಸ್ಥಿತಿ. ಇನ್ನು ಮತ್ತೊಂದು ಕಡೆ ಸಿಲ್ವರ್ ರೇಟ್ ಬಗ್ಗೆ ಮಾತನಾಡಿದ್ರೆ ಕೆಜಿ ಸಿಲ್ವರ್ ಎಷ್ಟಕ್ಕೆ ಹೋಗಿತ್ತು? 3,15,000 ರೂಪಾಯಿ ಆಯಿತು. ಬಟ್ ಇದೀಗ 2,76,000 ರೂಪಾಯಿಗೆ ಕೆಜಿ ಬೆಳ್ಳಿ ಬಂದು ನಿಂತಿರುವಂಥದ್ದು. ಅಲ್ಲಿ ಒಂದು ಕಡೆ ಇಲ್ಲಿ ಗ್ರಾಹಕರಿಗೆ ಖುಷಿ ಕೊಡುವಂಥ ಸುದ್ದಿ ಆದರೆ ಮತ್ತೊಂದು ಕಡೆ ಷೇರ್ಪೇಟೆಯಲ್ಲಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಂಥ ಹೂಡಿಕೆದಾರರಿಗೆ ಒಂದು ರೀತಿಯಾಗಿ ಹೊಡೆತ ಕೊಡ್ತಾ ಇದೆ. ಯಾಕಂದರೆ ಜಾಸ್ತಿ ಆಗ್ತಾ ಇದೆ, ಇದೇ ಒಳ್ಳೆ ಚಾನ್ಸು, ಯುದ್ಧ ನಡೀತಾ ಇದೆ, ಹೀಗಾಗಿ ಬಂಗಾರ ಬೆಳ್ಳಿಯ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೂಡಿಕೆ ಮಾಡೋದಕ್ಕೆ ಹೆಚ್ಚಾಗಿ ಮುಂದಾದರು. ಹೂಡಿಕೆಯನ್ನು ಸಹಿತ ಮಾಡಿರ್ತಾರೆ. ಬಟ್ ತಟಸ್ಥವಾಗಿ ನಿಂತು ಅಂದರೆ ಹಿಂದಕ್ಕೆ ಬಂದು ತಟಸ್ಥವಾಗಿ ನಿಂತಂಥ ಬಂಗಾರವನ್ನ ನೋಡಿಕೊಂಡು ಇದೀಗ ಶಾಕ್ ಕೊಡುವಂಥ ಸುದ್ದಿ ಆಗಿದೆ. ಯಾರು ಹೂಡಿಕೆ ಮಾಡಿದ್ದಾರೆ ಅವರಿಗೆಲ್ಲ. ಮತ್ತೊಂದು ಕಡೆ ಗ್ರಾಹಕರಿಗೆ ಖುಷಿ ಪಡುವಂಥ ಸುದ್ದಿ. ಸೊ ನೋಡಿ, ಇಲ್ಲಿ ಗಮನಿಸಿದ್ವಿ, ಯುದ್ಧ ಶುರುವಾದಾಗಿಂದ ಬಂಗಾರ ಮತ್ತು ಬೆಳ್ಳಿ ಜಾಸ್ತಿ ಆಗ್ಬಿಡುತ್ತಪ್ಪ, ಇನ್ನು ಯುದ್ಧ ಯಾವಾಗ ನಿಲ್ಲುತ್ತೋ, ಯಾಕಂದರೆ ಆರ್ಥಿಕವಾಗಿ ಎಷ್ಟು ಕಷ್ಟ ಆಗ್ತಾ ಇದೆ. ಒಂದು ಕಡೆ ತೈಲದ ಬೆಲೆ ಕೂಡ ಅಲ್ಲಿ ಹೆಚ್ಚಾಗುವಂಥ ಚಾನ್ಸಸ್ ಇದೆ, ಮತ್ತೊಂದು ಕಡೆ ಬಂಗಾರ ಬೆಳ್ಳಿ ಈ ರೀತಿಯಾಗಿ ಜಂಪ್ ಆಗ್ತಾ ಇದೆ. ಏನು ಮಾಡೋದು? ಮದುವೆ ಮುಂಚಿಗೆ ಖರೀದಿ ಮಾಡಬೇಕು ಅನ್ನುವಂಥ ಟೆನ್ಷನ್ಸ್ಗಳಲ್ಲಿ ಗೊಂದಲಗಳಲ್ಲಿ ಜನ ಇದ್ರು. ಇದೀಗ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ಅವರಿಗೆ. ಆದರೆ ಮತ್ತೊಂದು ಕಡೆ ಷೇರ್ಪೇಟೆಯಲ್ಲಿ ಹೂಡಿಕೆ ಮಾಡಿದಂಥವ್ರಿಗೆ ತಲೆ ಬಿಸಿಯಾಗಿದೆ, ಕಂಗಾಲಾಗಿದ್ದಾರೆ. ಒಂದು ರೀತಿಯಾಗಿ ಹಾವು ಏನಿಯ ಆಟ ಈ ಒಂದು ಬಂಗಾರ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಸತತವಾಗಿ ನಡೀತಾ ಇರುವಂಥದ್ದು. ಸೊ ಹೂಡಿಕೆ ಮಾಡುವಂಥವ್ರು ಸರಿಯಾಗಿ ಗಮನಿಸ್ಕೊಂಡು ಹೂಡಿಕೆ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಕಮ್ಮಿ ಆಗಿದೆ ಅಂತ ನಾವು ಇಲ್ಲಿ ಗಮನಿಸಿದ್ರೆ ಎಷ್ಟು ಕಮ್ಮಿ ಆಯ್ತಪ್ಪ ಹಾಗಾದ್ರೆ? 1,60,000 ಇತ್ತು. 7,000 ರೂಪಾಯಿ ಇಲ್ಲಿ ಜಾಸ್ತಿನೇ, ಅಂದರೆ ಹಿಂದಿನ ಬೆಲೆಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದಾಗ. ಬಟ್ ಸಿಲ್ವರ್ ಎಷ್ಟಿತ್ತು? 2,15,000 ಬಂದು ನಿಂತಿತ್ತು. ಬಟ್ ಈಗ 76,000. ಅದರಲ್ಲಿ ಒಂಚೂರು ಏರ್ಪೇರ್ ಆಗಿದೆ. 74,000ದಿಂದ 67ಕ್ಕೆ ಬಂದಿದೆ. 3,15,000ದಿಂದ 2,76,000 ಬಂದು ಬೆಳ್ಳಿ ನಿಂತಿದೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಒಂದು ಕಡೆ ಕೊಂಡುಕೊಳ್ಳುವಂಥ ಗ್ರಾಹಕರಿಗೆ ಖುಷಿ, ಈಗಲೇ ಕಮ್ಮಿ ಆಗಿಬಿಟ್ಟಿದೆ, ಕೊಂಡ್ಕೊಂಡು ಇಟ್ಕೊಂಡ್ಬಿಡೋಣ ಅನ್ನುವಂಥ ಒಂದಿಷ್ಟು ಪ್ಲಾನಿಂಗ್. ಬಟ್ ಷೇರ್ಪೇಟೆಯಲ್ಲಿ ಹೂಡಿಕೆ ಮಾಡೋರು ಹೂಡಿಕೆ ಮಾಡೋಣ ಬೇಡವಾ, ಈಗಾಗಲೇ ಲಾಸ್ ಆಗಿಬಿಡ್ತು, ಜಾಸ್ತಿ ಇದೆ ಅಂತ ಹೂಡಿಕೆ ಮಾಡಿದೆ, ಬಟ್ ಈಗ ಕಡಿಮೆ ಆಗಿಬಿಟ್ಟಿದೆ, ಏನು ಮಾಡೋಣ ಅನ್ನುವಂಥ ಟೆನ್ಷನ್ ಮತ್ತೊಂದು ಕಡೆ.